अस्सलाम वालेकुम वरहमतुल्लाहि वबरकातुहू। मैं आपका ज़्यादा वक्त नहीं लूँगा। खुसूसी तौर पर जो हमारी यहाँ पे दावत पे तशरीफ़ लाए हैं और उनका खिताब भी हुआ है मौलाना नासिर रज़ा साहब, जो मस्जिद तवक्कुल मस्तान के खतीब व इमाम हैं, जो आज आप यहाँ पर खिताबत भी कर रहे हैं, मैं आपका भी इस्तकबाल करता हूँ। इसी तरह से हमारे सूफी बासफ़ा आरिफ हुसैन शाह वारसी साहब, जो हर दिल अजीज हैं और हर हमारे जलसे में हमारे साथ खंडे से खंडा मिलाकर हमारा साथ देते हैं, आपका भी इस्तकबाल करता हूँ। इसी तरह से जनाब AC श्रीनिवास साहब, जो हमारे MLA हैं और हमारे कौम के हमदर्द भी हैं, तो वो भी यहाँ पे मौजूद हैं, आपका भी मैं इस्तकबाल करता हूँ। ಈ ಮೊಹರಂನ ನಾವು ಏನು ಗ್ರ್ಯಾಂಡ್ ಆಗಿ ವಿಜೃಂಭಣೆಯಾಗಿ ಖುಷಿಯಾಗಿ ಆಚರಣೆ ಮಾಡೋದಲ್ಲ, ನಮ್ಮ ಜನಾಂಗಕ್ಕೆ ಬೋಧನೆ ಮಾಡಿದಂತಹ ಮೊಹಮ್ಮದ್ ಪೈಗಂಬರ್ ಸಾಹೇಬರ ಮೊಮ್ಮಗ ಆದಂತಹ ನಮ್ಮ ಇಮಾಮ್ ಹುಸೇನ್ ಸಾಹೇಬರು ಆಗ ಏನು ಅಕ್ರಮ ಅನ್ಯಾಯ ನಡೀತಾ ಇತ್ತು, ವಿರುದ್ಧವಾಗಿ ಹೋರಾಡಿ ಒಂದು ಯುದ್ಧದಲ್ಲಿ ನ್ಯಾಯ ನೀತಿಗೋಸ್ಕರ, ನಿಮ್ಗೆಲ್ಲ ನಮಗೆಲ್ಲ ಧರ್ಮಕ್ಕೋಸ್ಕರ ಹೋರಾಡಿ ಅವರು ಪ್ರಾಣ ತ್ಯಾಗ ಮಾಡಿದಂತ ದಿನ. अस्सलाम वालेकुम। ಇವತ್ತು ನಮ್ಮ ಇಸ್ಲಾಮಿಕ್ ಜನಾಂಗದಲ್ಲಿ ವರ್ಷದ ನಮ್ಮ ಚಂದ್ರನ ಮೊದಲನೇ ವರ್ಷವನ್ನ ಪವಿತ್ರವಾದ ಮೊಹರಂ 10ನೇ ದಿನದಲ್ಲಿ 10 days ಕೊನೆಯ ದಿನದಲ್ಲಿ ನಮ್ಮ ಆತ್ಮೀಯರು, ನಮ್ಮ ಅನ್ವರ್ ಶರೀಫ್ ಸಾಹೇಬ್ರು ಫಾದರು, ಅವ್ರಿಗಿಂತಲೂ ನಮಗೆ ತುಂಬ ಆತ್ಮೀಯರು. ಏನು ಅವರು ಪ್ರತಿ ವರ್ಷ ಈ ಮೊಹರಂ ಹಬ್ಬವನ್ನು ಮಾಡ್ತಾ ಇದ್ರು, ಅದನ್ನು ಅವರ ಸುಪುತ್ರರಾದಂಥ ನನ್ನ ಆತ್ಮೀಯರಾದಂಥ ನಮ್ಮ ಉಸ್ಮಾನ್ ಶರೀಫ್ ಸಾಹೇಬರು ಪ್ರತಿ ವರ್ಷದಂತೆ ಇವತ್ತು ನಮ್ಮನ್ನು, ನಮ್ಮ ಗುರುಗಳು ಮೌಲಾನ ಸಾಹೇಬರನ್ನ, ಜನರನ್ನ, ಬಡವ್ರನ್ನ ಕರೆಸಿ ಅವರ ಆತಿಥ್ಯನ ಮಾಡಿ ಹಬ್ಬಕ್ಕೆ ಕರೆದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಮೌಲಾನಾ ಸಾಹೇಬರು ಬಂದಿದ್ದಾರೆ, ನಜೀರ್ ರಜಾಕ್ ಸಾಹೇಬರು, ಶಬೀರ್ ಅಹಮದ್ ಸಾಹೇಬರು, ಅರೀಫ್ ಹುಸೇನ್ ಸಾಹೇಬರು, ಜಮೀರ್ ಸಾಹೇಬರು, ಹಾಗೂ ನಮ್ಮ ಜೊತೆಲಿ ಬಂದಿರೋಂಥ ಅಮಿಷ್, ನಮ್ಮ ಜಮೀರ್ ಶಾ ಇರ್ಬೋದು, ವಿಷ್ಣು ಇರ್ಬೋದು, ಅಯಾಜ್ ಭಾಯ್ ಇರ್ಬೋದು, ದೊರೆ, ನಮ್ಗೆ ಗೊತ್ತಿರೋರೆಲ್ಲ ಮುಂದೆ ಇದ್ದಾರೆ, ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ. ಈ ಮೊಹರಂನ ನಾವು ಏನು ಗ್ರ್ಯಾಂಡ್ ಆಗಿ ವಿಜೃಂಭಣೆಯಾಗಿ ಖುಷಿಯಾಗಿ ಆಚರಣೆ ಮಾಡೋದಲ್ಲ, ನಮ್ಮ ಜನಾಂಗಕ್ಕೆ ಬೋಧನೆ ಮಾಡಿದಂತಹ ಮೊಹಮ್ಮದ್ ಪೈಗಂಬರ್ ಸಾಹೇಬರ ಮೊಮ್ಮಗ ಆದಂತಹ ನಮ್ಮ ಇಮಾಮ್ ಹುಸೇನ್ ಸಾಹೇಬರು ಆಗ ಏನು ಅಕ್ರಮ ಅನ್ಯಾಯ ನಡೀತಾ ಇತ್ತು, ವಿರುದ್ಧವಾಗಿ ಹೋರಾಡಿ ಒಂದು ಯುದ್ಧದಲ್ಲಿ ನ್ಯಾಯ ನೀತಿಗೋಸ್ಕರ, ನಿಮ್ಗೆಲ್ಲ ನಮಗೆಲ್ಲ ಧರ್ಮಕ್ಕೋಸ್ಕರ ಹೋರಾಡಿ ಅವರು ಪ್ರಾಣ ತ್ಯಾಗ ಮಾಡಿದಂತ ದಿನ. ಪ್ರಾಣ ಯಾರು ತ್ಯಾಗ ಮಾಡಿದ್ರು? ಅವ್ರಿಗೋಸ್ಕರ ಮಾಡಲಿಲ್ಲ, ಜನಾಂಗಕ್ಕೋಸ್ಕರ, ದೇಶಕ್ಕೋಸ್ಕರ, ಬಡವ್ರಿಗೋಸ್ಕರ ಅನ್ನೋ ಯುದ್ಧ ಮಾಡಿ ಪ್ರಾಣ ತ್ಯಾಗ, ಆ ದಿನವನ್ನ ಇವತ್ತು ನಾವು ಆಚರಣೆ ಮಾಡ್ತೇವೆ ಅಲ್ವಾ? ಅದಕ್ಕೆ ಅವರಿಗೆ ನಾವು ಶೋಕಾಚರಣೆ ಮಾಡೋದ್ರ ಮೂಲಕ, ಮೆರವಣಿಗೆ ಮಾಡೋದ್ರ ಮೂಲಕ ಅವ್ರಿಗೆ ಒಂದು ಈ ದುಃಖವನ್ನ
ನಾವು ಅವ್ರ ಜೊತೆಲಿ ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ಮೊಹರಮನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಅರ್ಥ ಅಂದ್ರೆ, ಅವರು ಒಂದು ಸಂದೇಶವನ್ನ ಕೊಟ್ಟೋಗಿದ್ದಾರೆ ನಮಗೆ. ನೀವು ಸಹ ಬಡವರಿಗೆ, ದೀನ ದಲಿತರಿಗೆ ಅಥವಾ ಬಡವರಿಗೆ, ದೇಶಕ್ಕೆ ನಾನು ಹೆಂಗೆ ಹೋರಾಡಿದ್ನೋ ನೀವು ಅದೇ ತರ ಮುಡುಪಾಗಿರ್ಬೇಕನ್ನೋ ಒಂದು ಸಂದೇಶವನ್ನ ಕೊಟ್ಟೋಗಿದ್ದಾರೆ. ಅದನ್ನ ನಾವು ಪಾಲನೆ ಮಾಡಬೇಕು. ಅದೇ ಇವಷ್ಟೊತ್ತು ಗುರುಗಳು ನಿಮ್ಗೆಲ್ಲ ಬೋಧನೆ ಮಾಡಿದ್ರು. ಮೊಹಮ್ಮದ್ ಹುಸೇನ್ ಸಾಹೇಬರು ಏನೇನು ಮಾಡಿದ್ರು ಅಂತ ಇಷ್ಟೊತ್ತು ನಿಮ್ಗೆಲ್ಲ ಹೇಳಿದ್ದಾರೆ. ನಾವು ಅವರ ತತ್ವನ ಪಾಲನೆ ಮಾಡಿದ್ರೆ ನಾವು ಮನುಷ್ಯರಾಗ್ತೀವಿ. ಏನು, ನಾವು ಚೆನ್ನಾಗಿ ದುಡಿತೀವಿ, ಪ್ರಪಂಚದಲ್ಲಿ ಸಂಪಾದನೆ ಮಾಡ್ತೀವಿ. ಬರೀ ನಮಗೆ ಅಲ್ಲ, ಜನಕ್ಕೋಸ್ಕರ ಕೊಡಬೇಕು, ದಾನ ಮಾಡಬೇಕು, ಸಹಾಯ ಮಾಡಬೇಕು, ಬಟ್ಟೆ ಇಲ್ದವ್ರಿಗೆ ಬಟ್ಟೆ ಕೊಡಬೇಕು, ಊಟ ಇಲ್ದ್ರೆ ಊಟ ಕೊಡ್ಬೇಕು, ಮನೆ ಇಲ್ದವ್ರಿಗೆ ಮನೆ ಕೊಡ್ಬೇಕು. ಅದಕ್ಕೆಲ್ಲ ಮಾದರಿ ನಮ್ಮ ಉಸ್ಮಾನ್ ಶರೀಫ್ ಸಾಹೇಬ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಕರೆಸಿ, ನಮಗೆ ಇದು 3ನೇ ವರ್ಷ ನಾನು ಗೆದ್ದ ಮೇಲೆ, ನಾನು MLA ಆದ್ಮೇಲೆ ಪ್ರತಿ ವರ್ಷ ನಾನು ಬರ್ತಾ ಇದ್ದೀನಿ. ಯಾವುದಕ್ಕೆ ಮಿಸ್ ಆದ್ರೂ ಇದಕ್ಕೆ ಮಿಸ್ ಆಗೋದಿಲ್ಲ. ಇದು ಬಹಳ ಪವಿತ್ರವಾದ ಮೊಹರಂ ದಿನ, ಬಹಳ ಎಲ್ಲ ಹಬ್ಬಕ್ಕೂ ಇದು ಶ್ರೇಷ್ಠ. ಒಂದು ಸಂದೇಶ ಗುರುಗಳು ಅವಾಗೆ ಕೊಟ್ಟೋಗಿದ್ದಾರೆ. ನಾನು ಅದಕ್ಕೆ ಇದು ಎಲ್ಲ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಇವತ್ತು ಹೊರಗಡೆ ಹೋಗಿರೋದು ಕ್ಯಾನ್ಸಲ್ ಮಾಡಿದ್ದೀನಿ. ಇದು ಏನು ಅಂದ್ರೆ, ಈಗೆಲ್ಲ ನಮ್ಮ ಜನ ಬಂದಿದ್ದಾರೆ ನೋಡಿ, ಅವ್ರಿಗೆಲ್ಲ ಅವರು ಅವಾಗ ತ್ಯಾಗ ಮಾಡಿದ್ರು. ಅವರೆಲ್ಲ ತ್ಯಾಗ ಮಾಡಿದ್ದಕ್ಕೆ ಇವತ್ತೆಲ್ಲ ನಾವು ಚೆನ್ನಾಗಿದ್ದೀವಿ. ನಾವು ಅದನ್ನ ಕಂಟಿನ್ಯೂ ಮಾಡ್ಬೇಕಲ್ವಾ? ಅವರ ಬೋಧನೆ ಮಾಡಿರೋದು, ಅವರ ತತ್ವ ಪಾಲನೆನ ಕಂಟಿನ್ಯೂ ಮಾಡ್ಬೇಕು ನಾವು. ಅವ್ರು ಏನ್ ಮಾಡೋಗಿದ್ರು ಅದನ್ನ ನಾವು ಕಂಟಿನ್ಯೂ ಮಾಡಬೇಕು. ಅದೇ ಮೊಹರಂ ಹಬ್ಬನ ಮಾಡೋದು. ಅಷ್ಟು ಮಾಡಿಬಿಟ್ರೆ ಸಾಕು. ಅದಕ್ಕೋಸ್ಕರ ಇವತ್ತು ನಾವು ಯಾವುದೇ ವಿಜೃಂಭಣೆ ಮೆರವಣಿಗೆ ಮಾಡೋದಿಲ್ಲ. ಅವ್ರಿಗೆ ಕೃತಜ್ಞತೆ, ಶೋಕಾಚರಣೆ, ಅವ್ರ ಕಷ್ಟ ನಮಗೂ ಬರಲಿ, ನಾವು ಶೇರ್ ಮಾಡ್ಕೊತಾ ಇದ್ದೀವಿ. ನಮ್ಮ ಹುಸೇನ್ ಸಾಹೇಬ್ರವರ ಇದನ್ನ ನಾವು ಶೇರ್ ಮಾಡಿಕೊಂಡ್ರೆ ಅಲ್ಲಿಗೆ ನಾವು ಅದಕ್ಕೆ ತ್ಯಾಗ ಮಾಡ್ದಂಗೆ ಆಯ್ತು ಅಲ್ವಾ? ಇದನ್ನು ಮಾಡಬೇಕು. ನನ್ನ ಕ್ಷೇತ್ರದಲ್ಲಿ ನೀವೆಲ್ಲ ಅತಿ ಹೆಚ್ಚು ಮತಗಳು 15 days ಅಲ್ಲಿ 67,000 90,000ದಲ್ಲಿ ಲೀಡ್ ಕೊಟ್ಬಿಟ್ಟಿದ್ರಿ. ನಾನು ಅದಕ್ಕೇನೆ ನಮ್ಮ ಈ ಕ್ಷೇತ್ರದ ಹೆಚ್ಚು ಜನ ನಮ್ಮ ಮುಸಲ್ಮಾನ್ ಜನಾಂಗದವರೇ ನನಗೆ ಮೆಜಾರಿಟಿ. ರೆಕಾರ್ಡಲ್ಲಿ ಮೈನಾರಿಟಿ ಇರ್ಬೋದು, ನನ್ನ ಕ್ಷೇತ್ರದಲ್ಲಿ ನೀವೇ ಮೆಜಾರಿಟಿ. ಅದರಿಂದ ನಿಮಗೆ ಎಲ್ಲ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳು, ಮೂಲಭೂತವಾಗಿ ನೀರು, ರಸ್ತೆ, ಕ್ಲೀನಿಂಗು ಅವೆಲ್ಲ ಮಾಡ್ತಾ ಇದ್ದೀವಿ. ನೀವೆಲ್ಲ ಆರಾಮಾಗಿರಿ. ನಿಮಗೋಸ್ಕರ ನಾವು ಪೊಲೀಸ್ನವರು, BBMP ಅವ್ರು ಕೆಲಸ ಮಾಡ್ತೀವಿ. ನೀವೆಲ್ಲ ಚೆನ್ನಾಗಿರ್ಬೇಕು, ನಮ್ದು ಅದೇ ಆಸೆ. ಆದ್ರಿಂದ ನಮ್ಮ ಉಸ್ಮಾನ್ ಸಾಹೇಬ್ರಿಗೆ ಅಲ್ಲಾ ಸಾಹೇಬ್ರು ಇನ್ನೂ ಶಕ್ತಿ ಕೊಡ್ಲಿ, ಅವ್ರು ಇನ್ನೂ ಜನಗಳಿಗೆ ಸಹಾಯ ಮಾಡಲಿ ಅಂತೇಳಿ ಆ ದೇವರ ಹತ್ರ ಬೇಡ್ಕೊಂಡು ನನ್ನ ಕರೆಸಿ ನಿಮ್ಮನ್ನೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಉಸ್ಮಾನ್ ಶರೀಫ್ ಸಾಹೇಬ್ ಆತ್ಮೀಯರಿಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾರೆ. ख्वातीन और हज़रात, अस्सलामु अलैकुम वरहमतुल्लाहि वबरकातुहू। मैं आपका ज़्यादा वक्त नहीं लूँगा। खुसूसी तौर पर जो हमारी यहाँ पे दावत पे तशरीफ़ लाए हैं और उनका खिताब भी हुआ है, मौलाना नासिर रज़ा साहब जो मस्जिद हज़रत तवक्कुल मस्तान के खतीब व इमाम हैं, जो आज आप यहाँ पर खिताबत भी कर रहे हैं, मैं आपका भी इस्तकबाल करता हूँ। इसी तरह से हमारे सूफी बासफ़ा आरिफ हुसैन शाह वारसी साहब जो हर दिल अजीज हैं और हर हमारे जलसे में हमारे साथ खंडे से खंडा मिलाकर हमारा साथ देते हैं, आपका भी इस्तकबाल करता हूँ। इसी तरह से जनाब AC श्रीनिवास साहब जो हमारे MLA हैं और हमारे कौम के हमदर्द भी हैं, तो वो भी यहाँ पे मौजूद हैं, आपका भी मैं इस्तकबाल करता हूँ। इसी तरह से हमारे जोशुआ हैं, हमारे शिवू हैं, अयाज भाई हैं, नासिर भाई हैं, रियाज भाई हैं और जो हजरात हमारी दावत पे तशरीफ़ लाए हैं, आप तमाम का मैं फर्दन मेरे दिल की अमीर गहराइयों से आपका इस्तकबाल करता हूँ। इमाम हुसैन and sharing the lovely information. At the same time, I would like to thank you from the bottom of my heart for taking your special time out and being present here every single year, and I wish to see that you continue the same.